ತಾಲೂಕು ಹುಬ್ಬಳ್ಳಿ ಸಾಗರ ತಾಲೂಕು ಕೆಂಚಗೊಂಡನ ಕೊಪ್ಪದ ಗ್ರಾಮಸ್ಥರೆಲ್ಲರೂ ಕೂಡ ಇವತ್ತಿನ ಈ ಒಂದು ಸಭೆಯಲ್ಲಿ ಸೇರಿದ್ದೀವಿ. ವಿಷಯ ಏನಪ್ಪ ಅಂತಂದರೆ, ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ, ತಡಗಳ್ಳಿಯ ಒಂದು 3-4 ಜನ ರೈತರು ನಮ್ಮ ಕೆಂಚಗೊಂಡನ ಕೊಪ್ಪದ ಗ್ರಾಮದ ಸರ್ವೆ ನಂಬರ್ 24ರಲ್ಲಿ ಏನು ಒತ್ತುವರಿ ಪ್ರಕರಣ ನಡೀತಾ ಇದೆಯೋ ಅದರ ವಿಚಾರವಾಗಿ ಇವತ್ತು ತಮ್ಮ ಮುಂದೆ ಈ ವಿಷಯವನ್ನು ಪ್ರಸ್ತಾವನೆ ಮಾಡಲಿಕ್ಕೆ ನಾವೆಲ್ಲರೂ ಬಂದಿದ್ದೀವಿ. ಈ 24ನೇ ಸರ್ವೆ ನಂಬರ್ ಏನು ಈ ಪ್ರಕರಣ ದಾಖಲಾಗಿದೆಯೋ ಇದರ ಭಾಗವಾಗಿ ಕೆಲವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ವಿಷಯವನ್ನು ಮುಕ್ತವಾಗಿ ತಿಳಿಸಿದಾಗ ಅವರು ಮಾನ್ಯ ತಹಸೀಲ್ದಾರರು ಕೂಡ ಇದನ್ನು RI ಮತ್ತು VIಗಳ ಸಮಕ್ಷಮ ಅದರ ಮಾಹಿತಿಯನ್ನು ತಿಳ್ಕೊಂಡು ಅದು ಅಕ್ರಮವಾಗಿ ಅತಿಕ್ರಮಣವಾಗಿದೆ ಅಂತಕ್ಕಂಥ ಒಂದು ವಿಚಾರದಲ್ಲಿ ಅವರ ಒಂದು ಮಾಹಿತಿ ಪ್ರಕಾರ RI ಮತ್ತು VIಗಳ ಮಾಹಿತಿ ಪ್ರಕಾರ ಅದನ್ನು ತೆರವುಗೊಳಿಸಲಿಕ್ಕೆ ಮಾನ್ಯ ತಹಸೀಲ್ದಾರರು ಅವಕಾಶ ಮಾಡಿಕೊಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಇದು ಪದೇ ಪದೇ ನಡೀತಾ ಇರುತ್ತೆ. ರಾತ್ರಿ ಉಳುಮೆ ಮಾಡೋದು, ಭತ್ತ ಬೀರು ಹೋಗೋದು, ಇದೆಲ್ಲ ಕೂಡ ನಡೀತಾ ಇರ್ತದೆ. ಇದನ್ನು 2-3 ಸಾರಿ ಮಾನ್ಯ ತಹಸೀಲ್ದಾರರು ತೆರವುಗೊಳಿಸಿ ಅವರು ಕಟ್ಟಿರ್ತಕ್ಕಂಥ ತಂತಿ ಬೇಲಿಯನ್ನು ತೆರವುಗೊಳಿಸಿ ಅದನ್ನು ಕುಲಪಡಿಸಿರ್ತಾರೆ. ಆದ್ರೂ ಕೂಡ ಇದು ಮತ್ತೆ ಅದೇ ರೀತಿ ನಡೀತಾ ಇರ್ತದೆ. ಆ ಒಂದು ಸಂದರ್ಭದಲ್ಲಿ ಮಾನ್ಯ ತಹಸೀಲ್ದಾರರು ಆಗಿರ್ತಕ್ಕಂಥ ಚಂದ್ರಶೇಖರ್ ಸರ್ ಅವರು ಇದನ್ನು ಫಾರೆಸ್ಟ್ ಇಲಾಖೆಯವರಿಗೆ, ವಲಯ ಅರಣ್ಯ ಅಧಿಕಾರಿಗಳಿಗೆ ಇದನ್ನು ಗಿಡ ಹಾಕಲಿಕ್ಕೆ ಅವರು ತಮ್ಮ ಲೆಟರ್ ಮುಖಾಂತರ ವಲಯ ಅಧಿಕಾರಿಗಳಿಗೆ ತಿಳಿಸಿರ್ತಾರೆ. ಅದರ ಪ್ರಕಾರ ಇದು ಮೊನ್ನೆ ಈಗ ಒಂದು 15-20 ದಿನದ ಹಿಂದೆ ಇದನ್ನು ವಲಯ ಅಧಿಕಾರಿಗಳು ಮತ್ತು ವಲಯ ಅರಣ್ಯ ಅಧಿಕಾರಿಗಳು ಮತ್ತು ಊರಿನವರೆಲ್ಲರೂ ಸೇರಿ ಇದನ್ನು ಹಸಿರೀಕರಣ ಮಾಡ್ತಕ್ಕಂಥ ಆ ಜಾಗದಲ್ಲಿ, ಇವರು ಒತ್ತುವರಿ ಮಾಡಿರ್ತಕ್ಕಂಥ ಜಾಗದಲ್ಲಿ ಅದನ್ನು ನಾವು ಗಿಡಗಳನ್ನು ನೆಟ್ಟಿರ್ತೀವಿ. 6,000 ಗಿಡಗಳನ್ನು ಈ ಊರಿನವರು ಮತ್ತು ವಲಯ ಅರಣ್ಯಾಧಿಕಾರಿಗಳು ಮಾನ್ಯ ತಹಸೀಲ್ದಾರ್ ಅವರ ಸಹಯೋಗದೊಂದಿಗೆ ನಾವು ಅಲ್ಲಿ ನೆಟ್ಟಿರ್ತೀವಿ. ಅದನ್ನು ಮೊನ್ನೆ ಸೋಮವಾರ ದಿನ ಹಿಂದಿನ ರಾತ್ರಿ 6,000 ಗಿಡಗಳನ್ನು ಕಿತ್ತೊಗೆದು ಅಲ್ಲಿ ನೆಟ್ಟಿರ್ತಕ್ಕಂಥ ಗಿಡಗಳನ್ನೆಲ್ಲ ಕಿತ್ತೊಗೆದಿರ್ತಾರೆ. ಅದನ್ನು ಕೂಡ ವಲಯ ಅರಣ್ಯಾಧಿಕಾರಿಗಳಿಗೆ ವಿಷಯ ಪ್ರಸ್ತಾವನೆ ಮಾಡಿದಾಗ ಅವರು ಹಿಂದಿನ ದಿನನೇ ಬಂದು ಅದನ್ನು ಪರಿಶೀಲನೆ ಮಾಡಿ ಅದರ ವರದಿ ಕೂಡ ಅವರಲ್ಲಿದೆ. ಅದಾದ ನಂತರ ನಾವು ಕೂಡ ಮಾರನೇ ದಿನ ಮಂಗಳವಾರ AC ಸಾರ್ ಆಫೀಸಿಗೆ ಬಂದು ಅದರ ಬಗ್ಗೆ ಪ್ರತಿಭಟನೆಯನ್ನು ಕೂಡ ಮಾಡಿದೆ. ಅದಾದ ನಂತರದಲ್ಲಿ ಇದಕ್ಕೆ ನಮಗೆ ಮಾನ್ಯ ಸಚಿವರು ಮಧು ಬಂಗಾರಪ್ಪ ಸರ್ ಕೂಡ ಇದರ ವಿಚಾರವಾಗಿ ಪ್ರಸ್ತಾವನೆ ಮಾಡಿದಾಗ ಅದಕ್ಕೂ ಕೂಡ ಅವರು ನಮಗೆ ಸಹಮತವನ್ನು ವ್ಯಕ್ತಪಡಿಸಿದರು. ಅದಾದ ನಂತರದಲ್ಲಿ ಈ ಪುಂಡಾಟಿಕೆ ಅನ್ನೋದು ಇನ್ನೂ ನಡೀತಾನೆ ಇದೆ. ಈಗ ತಾರ್ಕಿಕವಾಗಿ ನಾವು ಅದಕ್ಕೆ ಏನು ಹೇಳ್ತೀವಿ ಅಂತಂದರೆ, ಅವರು ರೈತರು, ನಾವು ರೈತರು. ಈಗ ಸಂಬಂಧಪಟ್ಟ ದಾಖಲಾತಿಗಳ ಮೇರೆಗೆ ಅವರಿಗೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ, ಅದು ಮಾಡಿಕೊಡ್ಲಿ, ನಾವೇನಾಗುತ್ತೇನೋ ಅಭ್ಯಂತರ ಇಲ್ಲ. ಆದರೂ ಕೂಡ ಇದು ಅಧಿಕಾರಿಗಳ ಗಮನದಲ್ಲಿ ಇದು ಅತಿಕ್ರಮಣ ಅಂತೇಳಿ ಇರ್ತಕ್ಕಂಥ ಜಮೀನು, ಇದು ಅಕ್ರಮವಾಗಿ ಸಾಗುವಳಿ ಮಾಡ್ತಕ್ಕಂಥ ಜಮೀನು ಅಂತ ಗೊತ್ತಿದ್ರೂ ಕೂಡ ಇದಕ್ಕೆ ಇಷ್ಟು 6,000 ಗಿಡಗಳನ್ನ ಕಡಿದ್ರೂ ಕೂಡ ಇದಕ್ಕೆ ಯಾವುದೇ ರೀತಿ ಕ್ರಮ ಆಗ್ತಾರೆ. ಅದ್ರ ಜೊತೆಗೆ ಈಗ ತಡಗಳೆ ಗ್ರಾಮದ ಕೆಲವು ಏನು ಒತ್ತುವರಿದಾರರಿದ್ದಾರೆ, ಅವರು ಕೆಲವು ರೈತ ಸಂಘದವರು ಕೆಲವರು ಇದ್ದಾರೆ. ಯಾಕಂದರೆ ರೈತ ಸಂಘ ಅಂತಂದ್ರೆ ನಾನು ಎಲ್ಲರೂ ಘೋಷಣೆ ಮಾಡೋಕ್ಕೆ ಬರಲ್ಲ. ಕರ್ನಾಟಕ ರೈತ ಸಂಘ ಅಂತಂದ್ರೆ ನಮಗೂ ಅಪಾರವಾದ ಗೌರವ ಇರತಕ್ಕಂಥದ್ದು. ಅಲ್ಲಿ ಕೆಲವು ರೈತ ಮುಖಂಡರು ಅವ್ರ ಪರವಾಗಿ ನಿಂತು ಇವತ್ತು ಅವ್ರ ಕುಮ್ಮಕ್ಕಿನಿಂದ ಇವತ್ತು ಅವರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಆದರೆ ಹೇಳಿದರು ಅವರು MB ಮಂಜಪ್ಪ ಮತ್ತು ಹೊಯ್ಸಳ ಗಣಪತಿಯಪ್ಪ ಇವರು ಈ ರೈತ ಮುಖಂಡರು KG ಕೊಪ್ಪದವರೇ ಗಿಡಗಳನ್ನ ಕಿತ್ತು ಈ ನಮ್ಮ ಮೇಲೆ ಆಪಾದನೆ ಮಾಡ್ತಾರೆ ಅಂತಕ್ಕಂಥ ವಿಷಯ ನಿನ್ನೆ ನಾನು ಕೇಳಿ.
6,000 ಗಿಡಗಳನ್ನ ನೆಟ್ಟು ಮತ್ತೆ ಆ ಅಧಿಕಾರಿಗಳ ಜೊತೆಗೆ ನಾವೆಲ್ಲರೂ ಕೈ ಜೋಡಿಸಿ ನಾವು ಕೇಳೋ ಒಂದು ಮನಸ್ಥಿತಿ ಇದ್ದಿದ್ರೆ ನಾವ್ಯಾಕೆ ಅಧಿಕಾರಿಗಳ ಜೊತೆಗೆ ಕೈ ಜೋಡಿಸ್ಬೇಕಿತ್ತು? ನಮ್ಗಂತ ಒಂದು ಮನಸ್ಥಿತಿನೂ ಇಲ್ಲ. ಇದಕ್ಕೆ ಸಂಬಂಧಪಟ್ಟಂಗೆ ಅದು ಯಾರೇ ಆಗಿರಲಿ, ಈ ಒಂದು ಕೃತ್ಯ ಮಾಡಿರ್ತಕ್ಕಂಥ ಯಾವರೇ ಆಗಿರಲಿ, ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಾನೂನು ಒಂದು ವ್ಯವಸ್ಥೆಯಲ್ಲಿ ಕಠಿಣವಾಗಿರ್ತಕ್ಕಂಥ ಒಂದು ಶಿಕ್ಷೆ ಆಗಲೇಬೇಕು. ಯಾಕೆಂತಂದ್ರೆ 6,000 ಗಿಡಗಳು, ಅದು ಕಾಡು ಜಾತಿಯ ಗಿಡಗಳು, ಅದರ ಶ್ರಮ ಇವತ್ತು ನಮ್ಮದು ಇದೆ, ಸರ್ಕಾರದ್ದು ಇದೆ. ಇಂಥ ಒಂದು ಹೇಯ ಕೃತ್ಯ ಮಾಡಿರ್ತಕ್ಕಂಥವರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು. ಹಾಗೇನೆ ಕೂಡ ನಾವು ಈ ವಿಚಾರನ ರೈತರ ಮುಖಂಡರು ಆಗಿರ್ತಕ್ಕಂಥ ದಿನೇಶ್ ಶಿರ್ವಾಳ್ ಅವರು, ನಾವು ಅವ್ರ ಜೊತೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ತಡಗಳೆ ಗ್ರಾಮದ ಏನು ಒತ್ತುವರಿದಾರರಿದ್ದಾರೆ ಇವರು ಕೂಡ ಮುಂಚೆ ಹೋಗಿ ಅವ್ರನ್ನ ಭೇಟಿ ಮಾಡಿದ್ರು. ಆ ಭೇಟಿ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ವಿಷಯ ಗೊತ್ತಾಗುತ್ತೆ. ಅವ್ರು ಹೋಗಿ ಬಂದ ನಂತರ ನಾವು ಕೂಡ ಅವರು ದಿನೇಶ್ ಶಿರ್ವಾಳ್ ಅವರು ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ದಿನೇಶ್ ಅವ್ರ ಮನೆಗೆ ಹೋದಾಗ ಅವರು ಏನು ಹೇಳಿದ್ರು, ನೀವು ರೈತರು, ಅವರು ರೈತರು, ನಾವು ರೈತರ ಪರವಾಗಿ ಹೋರಾಟ ಮಾಡತಕ್ಕಂಥ ಹೋರಾಟಗಾರರ ಹೊರತು ಯಾವುದೇ ಅನ್ಯಾಯದ ವಿರುದ್ಧ ಮಾಡ್ತಕ್ಕಂಥವರಲ್ಲ. ನಿಮ್ಮಲ್ಲಿ ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟದ ಮನೋಭಾವ ನಿಮ್ಮಲ್ಲಿದ್ದರೆ ಸರ್ಕಾರದ ನಿಯಮಗಳ ಅನುಗುಣವಾಗಿ ದಾಖಲಾತಿಗಳೇನಾದರೂ ಇದ್ದರೆ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡ್ತೀವಿ. ಇಲ್ಲ ಅಂತಂದ್ರೆ ನಾವು ರೈತರ ಪರ ಹೋರಾಟಗಾರರೇ ಬಿಟ್ಟರೆ ಯಾವುದೇ ದೃಷ್ಟಿಯಲ್ಲೂ ಕೂಡ ನಾವು ರೈತರ ವಿರುದ್ಧವಾಗಿ ಹೋರಾಟ ಮಾಡೋಂಥ ಹೋರಾಟಗಾರರಲ್ಲ ಅಂತಕ್ಕಂಥ ಒಂದು ಅವರ ಒಂದು ಮನವಿಯನ್ನು ನಮಗೆ ಸಲ್ಲಿಸ್ತೀವಿ. ಆ ನಂತರದಲ್ಲಿ ನಾವು ಮಾನ್ಯ ತಹಸೀಲ್ದಾರರು ಮತ್ತು RIVI ರಿಪೋರ್ಟ್ಗಳ ಮುಖಾಂತರ ಏನು ರಿಪೋರ್ಟ್ಗಳು ಏನಿದ್ದವು, ಅವರ ಮಾಹಿತಿಗಳಿದ್ದವು, ಅವು ನಮ್ಗೆ ಕೊಟ್ಟಿರ್ತಕ್ಕಂಥವು, ಅದನ್ನು ನಾವು ಅವ್ರ ಗಮನಕ್ಕೆ ತಂದಾಗ ಅವರು ಅದನ್ನು ಪರಿಶೀಲನೆ ಮಾಡಿ ಇದು ನಿಮ್ಮದು ನ್ಯಾಯಯುತವಾಗಿರ್ತಕ್ಕಂಥ ಹೋರಾಟ, ಇದಕ್ಕೆ ನನ್ನ ಸಹಮತ ಯಾವತ್ತೂ ಇದೆ ಅಂತಕ್ಕಂಥ ಬೆಂಬಲವನ್ನು ಸೂಚನೆ ಮಾಡಿದರು. ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾನು ಕೇಳ್ಕೊಳ್ಳೋದೇನೆಂದರೆ, ರೈತರ ಪರವಾಗಿರ್ತಕ್ಕಂಥ ವಿಚಾರ, ನಾವು ರೈತರು, ಅವರು ರೈತರು, ಆದರೆ ಕಾನೂನಾತ್ಮಕವಾಗಿ ಕಾನೂನುಬದ್ಧವಾಗಿರ್ತಕ್ಕಂಥ ಒಂದು ದೃಷ್ಟಿಯಲ್ಲಿ ನಮಗೆ ನಮ್ಮ ಪರವಾಗಿರ್ತಕ್ಕಂಥ ಒಂದು ನ್ಯಾಯವನ್ನು ಒದಗಿಸಿಕೊಡಬೇಕು. ಮತ್ತು ಕಾನೂನನ್ನ ಕಾಪಾಡ್ತಕ್ಕಂಥದ್ದು ಎಲ್ಲಕ್ಕೂ ಇರೋ ವಿಚಾರ ಆಗಿರೋದ್ರಿಂದ ನಮಗೆ ನಮ್ಮ ಒಂದು ಈ ಹೋರಾಟದಲ್ಲಿ ನಮ್ಮ ಹೋರಾಟ ಕಾನೂನಾತ್ಮಕವಾಗಿದ್ದರೆ ನಮಗೆ ಕಾನೂನು ರೀತಿಯಲ್ಲಿ ನ್ಯಾಯ ಕೊಡಿಸ್ಬೇಕು ಅಂತ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡಿಕೊಳ್ತೀವಿ. ಹಾಗೇನೆ ಕೂಡ ಮಾನ್ಯ ಸೊರಬ ತಾಲೂಕಿನ ಶಾಸಕರಾಗಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಮಾನ್ಯ ಮಧು ಬಂಗಾರಪ್ಪ ಸಾಹೇಬರು ಕೂಡ ಈ ಒಂದು ಹೋರಾಟದಲ್ಲಿ ಅಥವಾ ಈ ಒಂದು ಸಂಬಂಧಪಟ್ಟ ವಿಚಾರದಲ್ಲಿ ಮಾನ್ಯ ಶಾಸಕರು ಕೂಡ ಇದಕ್ಕೆ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನ್ಯಾಯಬದ್ಧವಾಗಿರ್ತಕ್ಕಂಥ ನ್ಯಾಯ ಕೊಡಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಕೆಜಿಕೊಪ್ಪ ಗ್ರಾಮದಲ್ಲಿ ಈ ಸಮಸ್ಯೆ ಅಂತ ಹೋದಾಗ ಮಧು ಬಂಗಾರಪ್ಪನವರು ಕೆಜಿಕೊಪ್ಪ ಗ್ರಾಮಕ್ಕೆ ಪರವಾಗಿ ಮಾತಾಡಿ AC ಅವರಿಗೆ ಸಮೇತನು ಅದನ್ನು ಕ್ಲಿಯರ್ ಮಾಡೋಕ್ಕೆ ಹೇಳಿದರು. ಇವರು ಮತ್ತೆ ಒತ್ತುವರಿ ಮಾಡಿದಾಗ ಸಮೇತ ಮಧು ಬಂಗಾರಪ್ಪಗೆ ನಾನೇ ಫೋನ್ ಮಾಡಿದಾಗ ಸಮೇತನು ಆದಮೇಲೆ FIR ಒಳಗೆ ಕೆಲಸ ಮಾಡೋಣ ಅಂತ ಹೇಳಿದರು. ಮಧು ಬಂಗಾರಪ್ಪರು ಪರಿಪೂರ್ಣವಾಗಿ ಕೆಜಿಕೊಪ್ಪ ಗ್ರಾಮಕ್ಕೆ ಸಪೋರ್ಟನ್ನು ಮಾಡಿದ್ದಾರೆ. ಮತ್ತು ಈ ಮೊದಲು ಕೆಜಿಕೊಪ್ಪ ಗ್ರಾಮಕ್ಕೆ ತುಂಬ ಅನುದಾನವನ್ನು ಮಾಡಿದ್ದಾರೆ. ಯಾವ ವರ್ಷವೂ ಆಗದ ಅಭಿವೃದ್ಧಿ ಕೆಲಸವನ್ನು ಈ ಅನುದಾನ ಬಿಡುಗಡೆಯನ್ನು ಸಹಿತ ಮಾಡಿದ್ದಾರೆ. 5,000 ಕೋಟಿ ಅಮೌಂಟನ್ನು ಬಿಡುಗಡೆ ಮಾಡಿದ್ದಾರೆ ಕೆಜಿಕೊಪ್ಪ ಗ್ರಾಮಕ್ಕೆ. ಎಲ್ಲ ಜಾತಿ ಜನಾಂಗಗಳನ್ನು ಸಮಾನವಾಗಿ ನೋಡಿಕೊಂಡು ಕೆಜಿಕೊಪ್ಪ ಗ್ರಾಮದ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ಕೊಟ್ಟಿದ್ದಾರೆ. ಹಾಳೇನು ಮಾಡಿದ್ದಾರೆ, ಅದನ್ನು ಫಾರೆಸ್ಟ್ ಇಲಾಖೆಯವರು ಗಿಡನ ಹಚ್ಚಿ ಮುರಿ ಫಾಲಿಷನ್ ಮಾಡಿ ಅದನ್ನು ಬೇಲಿ ಮಾಡಿಕೊಂಡು ಸಂರಕ್ಷಣೆ ಮಾಡ್ತಿದ್ದಾರೆ.